ಇನ್ನು ಬೀದರ್ನಲ್ಲಿ ಮಳೆಗೆ ಸರ್ಕಾರಿ ಶಾಲೆ ಜಲಾವೃತವಾಗ್ಬಿಟ್ಟಿತ್ತು. ಇದ್ರ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತು. ಈಗ ನೋಡಿ ಟಿವಿ9 ಇಂಪ್ಯಾಕ್ಟ್ ಹೇಗಿದೆ. ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಂದಿದ್ದಾರೆ. ಸಿಂದಬಂದಗಿಯ ಸರ್ಕಾರಿ ಶಾಲೆ ಆವರಣದಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ಮಕ್ಕಳು ತರಗತಿಗೆ ಹೋಗಲಾಗದಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಅವಾಂತರದ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿದಂಥ ಟಿವಿ9 ಕೊನೆಗೂ ಶಾಲೆಗೆ ಭೇಟಿ ನೀಡಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು. ಭೇಟಿ ಕೊಟ್ಟು ಆದಷ್ಟು ಬೇಗ ಇದನ್ನೆಲ್ಲವನ್ನು ಕೂಡ ಸರಿಪಡಿಸ್ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಮಕ್ಕಳು ಈಗ ಸದ್ಯಕ್ಕೆ ನಮಗೆ ಲಾಸ್ಟ್ 24 ಅವರ್ಸ್ನಲ್ಲಿ 113 mm ರೇನ್ಫಾಲ್ ಒಂದೇ ಔರಾದ್ ಹುಬ್ಳಿನಲ್ಲಿ ಬಂದಿದೆ. ಕಮಲ್ನಗರ್ ಹುಬ್ಳಿನಲ್ಲಿ ಕೂಡ 103 mm ರೇನ್ಫಾಲ್ ಅಂತ ಬಂದಿದೆ. ಔರಾದ್, ಕಮಲ್ನಗರ್ ಆ್ಯಂಡ್ ಭಾಲ್ಕಿ ಇದು 3 ತಾಲೂಕಾಸ್ ನಮ್ಮದು ಸಿವಿಯರ್ಲಿ ಡ್ಯಾಮೇಜ್ ಅಂತ ಕಾಣ್ತಾ ಇದೆ. ಭಾಲ್ಕಿನಲ್ಲಿ ಕೂಡ 7 ಬ್ರಿಡ್ಜಸ್ ಅಂಡರ್ ವಾಟರ್ ಹೋಗಿದ್ದಾವೆ. ಕಮಲ್ನಗರ್ ಅಗೇನ್ 7-8 ಬ್ರಿಡ್ಜಸ್ ಆರ್ ಅಂಡರ್ ವಾಟರ್, ಕನೆಕ್ಟಿವಿಟಿ ಲೂಸ್ ಆಗ್ತಾ ಇದೆ. ಮತ್ತು ಔರಾದ್ನಲ್ಲಿ ಅಗೇನ್ 5-6 ಬ್ರಿಡ್ಜಸ್ ಆರ್ ಅಂಡರ್ ವಾಟರ್. ಸೊ ಈಗಾಗಲೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ತಾಲೂಕಾ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಎಲ್ಲ ಕಡೆ ವಿಸಿಟ್ ಮಾಡ್ತಿದ್ದಾರೆ. ಆಲ್ ತಹಸೀಲ್ದಾರ್ಸ್ ಆರ್ ಆನ್ ಫೀಲ್ಡ್. 2 ಎಸಿಗಳು ಕೂಡ ಫೀಲ್ಡ್ ಮೇಲೆ ಇದ್ದಾರೆ. ಎಲ್ಲ ಎಲ್ಲೆಲ್ಲಿ ಹಾನಿಯಾಗಿದೆ ಅಂತ ನೋಡ್ತಿದ್ದಾರೆ. ಜೀವ ಹಾನಿ ಥ್ಯಾಂಕ್ಫುಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಆಗಿಲ್ಲ. ದಟ್ ಈಸ್ ಆಲ್ಸೋ ಥ್ಯಾಂಕ್ಸ್ ಟು ಎಲ್ಲ ತಾಲೂಕಾ ಅಡ್ಮಿನಿಸ್ಟ್ರೇಷನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನು ಕೆಲಸ ಮಾಡ್ತಿದ್ದಾರೆ. ಸೊ ಏನೇನಿದೆ ಜನರು ಭಯ ಪಡೋದು ಬೇಡ, ಆದರೆ ಸ್ವಲ್ಪ ಅಲರ್ಟ್ ಆಗಿ ಇರಿ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡುತ್ತೇನೆ. ಮೇಡಮ್, ಈ ಸ್ಕೂಲ್ 5 ವರ್ಷದಿಂದ ಈ ಸಮಸ್ಯೆ ಇದೆ ಮೇಡಮ್. ಮಳೆ ಬಂದರೆ ಸಾಕು, ಅದು ಹೋಗ್ಲಿಕ್ಕೆ ಆಗ್ತಿಲ್ಲ ಮಕ್ಕಳಿಗೆ. ಪದೇ ಪದೇ ಮಕ್ಕಳು ರಜೆನೂ ಕೊಡಬೇಕಾಗ್ತದೆ. ಶಾಶ್ವತ ಪರಿಹಾರ ಯಾವಾಗುತ್ತೆ? ಅದೇ ಈಗ NHAI ಜೊತೆಲಿ ತಹಸೀಲ್ದಾರ್ ಕೂಡ ಮಾತಾಡಿದ್ದಾರೆ. ನಾನು ಕೂಡ ಮಾತಾಡ್ತೀನಿ, ಇಲ್ಲಿಂದ ಹೋಗಿಬಿಟ್ಟಿದ್ದಾರೆ. ಸೊ ವಿ ವಿಲ್ ಫೈಂಡ್ ಸಮ್ ಪರ್ಮನೆಂಟ್ ಸೊಲ್ಯೂಷನ್ ಟು ದಿಸ್ ಆಲ್ಸೋ. ಮೇಡಮ್, ಬ್ರಿಡ್ಜ್ಗಳು, ಕೆರೆಗಳು ಜಿಲ್ಲೆಯಲ್ಲಿ ಎಷ್ಟು ಎಕರೆ ಹಾನಿಗಳು, ಕೆರೆಗಳು ಎಷ್ಟು ಹೊಡೆದು? ಅದೇ ಈಗ ಇದುವರೆಗೂ ನಮಗೆ 12,000 ಹೆಕ್ಟೇರ್ ಅಂತ ಫಸ್ಟ್ ಇದು ಬಂದಿತ್ತು. ಈಗ ಲಾಸ್ಟ್ 1-2 ಡೇಸ್ನಲ್ಲಿನೂ ಏನು ಮಳೆ ಬಂದಿದೆ, ಐ ಎಸ್ಟಿಮೇಟ್ ಪ್ರಕಾರ ಈಗ ಮಾಡ್ತಿದ್ದಾರೆ. ಮತ್ತು ಡಿಟೇಲ್ ಆಗಿ ಸರ್ವೆ ಕೂಡ ಮಾಡಿದ ನಂತರ ನಮಗೆ ಎಕ್ಸಾಕ್ಟ್ ಹೆಕ್ಟೇರ್ ಎಷ್ಟು ಲಾಸ್ ಆಗಿದೆ ಅಂತ. ಹಾಗೆ ಬೀದರ್ನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಇದರಿಂದಾಗಿ ಸೇತುವೆಗಳು ಜಲಾವೃತವಾಗುತ್ತಿದೆ. ನಾರಾಯಣಪುರದಲ್ಲಿ ತಡರಾತ್ರಿ ಮಳೆಗೆ ಅವಾಂತರದ ಸೃಷ್ಟಿಯಾಗಿದೆ. ಔರಾದ್ ತಾಲೂಕಿನಲ್ಲಿರುವಂತಹ ನಾರಾಯಣಪುರ ಗ್ರಾಮ ಜೊತೆಗೆ ಬಾದಲಗಾಂವ್, ಚೌಂಡಿಮುಖೇಡ್ ಈ ಸೇತುವೆ ಜಲಾವೃತವಾಗಿದೆ. ಸೇತುವೆಗಳ ಮೇಲೆ ನೀರು ನಿಂತಿದೆ. ಸಂಚಾರ ಕೂಡ ಬಂದಾಗಿದೆ. ಹಾಗೆ ಬೀದರ್ನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಕೆರೆಗಳು ಭರ್ತಿಯಾಗಿವೆ, ತುಂಬಿ ಹರಿತಾ ಇದೆ. ನದಿಗಳೆಲ್ಲವೂ ಕೂಡ ಔರಾದ್ ಪಟ್ಟಣದ ಕೆರೆ ತುಂಬಿ ಹರಿತಾ ಇದೆ. ಆದರೆ ಇಲ್ಲಿ ಜನ ಅಪಾಯವನ್ನು ಲೆಕ್ಕಿಸದೆ ಮೀನು ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಯುವಕರ ಹುಚ್ಚಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಎಷ್ಟೇ ಜಿಲ್ಲಾಡಳಿತದ ವತಿಯಿಂದ ಸೂಚನೆ ಕೊಟ್ಟರೂ ಕೂಡ ಅದನ್ನು ನಿರ್ಲಕ್ಷಿಸಿ ಹಿಂಗೆ ಸುರಿತಾ ಇರುವಂಥ ನೀರಲ್ಲಿ ಮೀನು ಹಿಡಿಯೋಕ್ಕೆ ಹೋಗಿದ್ದಾರೆ.